ಹಲೋ ಸ್ನೇಹಿತರೆ, ರಾಹುಲಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹುಣಸೆಹಣ್ಣಿಂದ ಹಸಿ ಗೊಜ್ಜು ಮಾಡೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ. ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಉಪ್ಪು, ಹುಣಸೆಹಣ್ಣು ನೆನೆಸಿಟ್ಕೊಂಡಿರೋದು ನಿಂಬೆಹಣ್ಣು ಗಾತ್ರದಷ್ಟು. ಈಗ ನಾವು ಹುಣಸೆಹಣ್ಣನ್ನ ರಸ ತಗೊಳ್ಳೋಣ. ಕಿವುಚ್ಕೋಬೇಕು ಹುಣಸೆಹಣ್ಣ ಕಿವುಚ್ಕೊಂಡು ಮಡಿಕೊಂಡು ಈಗ ನಾವು ಅದರ ರಸ ತಗೊಂಡು ನೋಡಿ. ಈಗ ಹುಣಸೆಹಣ್ಣು ರಸ ರೆಡಿಯಾಗೈತೆ. ಈಗ ನಾವು ಕುಟಾಣಿ ತಗೊಂಡು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಕುಟ್ಕೊಳ್ಳೋಣ. ಯಾಕೆ ಅದು ನಾವು ಕೈಯಲ್ಲೇ ಕಿವುಚ್ಕೋಬೇಕು. ಇದನ್ನೆಲ್ಲ ಜಜ್ಕೊಂಡು, ನನಗೆ ಕೈ ಖಾರ ಅಂತ ಸ್ವಲ್ಪ ನಾವೇನು ಮಾಡ್ತೀವಿ, ಫಸ್ಟ್ ಸ್ವಲ್ಪ ಕುಟಾಣಿಲಿ ಕುಟ್ಕೊಂಡು ಆಮೇಲೆ ನಾವು ಇದು ಮಾಡ್ಕೊತೀವಿ. ನೋಡಿ, ಈ ಥರ ಕುಟ್ಕೋಬೇಕು. ನೋಡಿ, ಇದನ್ನು ನಾವು ಚೆನ್ನಾಗಿ ಜಜ್ಕೋಬೇಕು ಈ ಥರ. ನೋಡಿ, ಇವಾಗ ಈ ಥರ ಒಣಗಿನ ಮೆಣಸಿನ್ಕಾಯ್ದು, ಹಸಿಮೆಣಸಿನ್ಕಾಯ್ದು ಬೀಜ ಬರಬೇಕು. ಈ ಥರ ಆ ರೀತಿಲಿ ಕುಟ್ಕೊಳ್ಬೇಕು. ಈಗ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀವಿ ಇದಕ್ಕೆ, ಜೊತೆಗೆ ಅದನ್ನು ಸೇರಿಸಿ ಕುಟ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಕುಟ್ಕೋಬೇಕು ನಾವು. ನೋಡಿ, ಇವಾಗ ಈ ಥರ ರೆಡಿ ಆಯಿತು. ಇವಾಗ ಇದನ್ನು ನೋಡಿ, ಈಗ ಕುಟಾಣಿಲಿ ಕುಟ್ಕೊಂಡಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಹಸಿ ಗೊಜ್ಜು. ಈಗ ನೋಡಿ, ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈಗ ಒಂದು ಬೌಲಿಗೆ ಹಾಕ್ಕೊಂಡು ಅದ್ರ ಜೊತೆಗೀಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅದನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲ ಕಲಿಸ್ಕೊಳ್ಳಿ. ಈಗ ಹುಣಸೆಹಣ್ಣು ರಸ ಹಾಕ್ಕೊಂಡು ಈಗ ಕಲಿಸ್ಕೊಂಡು ಇವಾಗ ಕೈಲಿ ಚೆನ್ನಾಗಿ ಮತ್ತೆ ಕಿವುಚ್ಕೊಳ್ಳೋಣ. ಇದನ್ನು ಕಿವುಚ್ಕೋಬೇಕು ನಾವು ಕೈಯಲ್ಲೇ ಮಾಡ್ಕೊಂಡ್ರೇ ಅದಕ್ಕೆ ಟೇಸ್ಟ್ ಕೊಡೋದಿದ್ದು. ಆದರೆ ನಮಗೆ ಸ್ವಲ್ಪ ಕೈ ಉರಿತದೆ ಹಸಿಮೆಣಸಿನ್ಕಾಯಿ ಖಾರ ಅನ್ನೋದ್ರಾಗಿಂದರೆ ನಾನು ಸ್ವಲ್ಪ ಕುಟಾಣಿಲಿ ಕುಟ್ಕೊಂಡು ಇನ್ನು ಸ್ವಲ್ಪ ಕೈಲಿ ಕಿವುಚ್ಕೊತೀನಿ. ನೋಡಿ, ಈ ಥರ ಗಟ್ಟಿಯಾಗಿರಬೇಕು. ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಇದು. ಗಟ್ಟಿಯಾಗಿ ನಾವು ಕೈಲಿ ಕಿವುಚ್ಕೊಂಡು ಬಾಯಲ್ಲಿ ನೀರು ಬರುತ್ತೆ. ಇದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಇನ್ನು ಮುದ್ದೆ ಮಾಡ್ಕೊಂಡು ಜೊತೆಗೆ ತಿಂದರೆ ಸೂಪರಾಗಿರುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಈಗ ನೋಡಿ ಎಷ್ಟು ಸೌಟಲ್ಲಿ ತಿರುಗಿಸ್ತಾ ಇದ್ದೀನಿ. ಈಗ ನಾವು ಎಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಅತಿ ತೆಳ್ಳಗೂ ಮಾಡ್ಕೋಬಾರ್ದು, ಇದನ್ನು ಗಟ್ಟಿಯಾಗಿ ಇರಬೇಕು. ನೋಡಿ, ಈ ಥರ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದ್ರಂತೂ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ರೆಡಿಯಾಗಿದೆ. ಮಸಾಲೆ ಐಟಮ್ ತಿಂದಾಗಂತೂ ನಾವು ಮಾರನೆಗೆ ನನಗೆ ಬೆಳಗ್ಗೆ ಹೊತ್ತು ಉಪ್ಸಾರು ತಿನ್ನೋಕ್ಕಾಗಲ್ಲ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.